ये सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते गुणगणनिलयं पतिं रमायाः जगदगदहनञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुं वन्दे लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसङ्ग्रह ಯಾವುದಾಯ್ತೀಗ ಯಥೇಷ್ಟಂ ಸ್ಪರ್ಧೆಲ್ಲಾಯಿತು ಕ್ರಮೋತ್ತರಾಹ ಅದೆಲ್ಲ ಆದಮೇಲೆ ವಿಷ್ಣು ಕಿಂಚಿತ್ ಅಪ್ರೀತಿಯುಕ್ತಾ ತಾಮಸ ಮಧ್ಯೆ ಸಾತ್ವಿಕ ನರಾಧಮ ಇತ್ಯರ್ಥ ಸ್ವಲ್ಪ ದ್ವೇಷ ಇರೋರು ಮರ್ತ್ಯಾಧಮ ರಾಜಸಾನಾಂ ಮಧ್ಯೆ ಭಾಗವತ ಇವ ಸಾತ್ವಿಕಂ ಸಾತ್ರಾದಯ ಭಾಗವತರಲ್ಲಿ ಕೂಡ ಮಿನಿಮಮ್ ಅಂತ ಹೇಳಿದರೆ ಮನುಷ್ಯೋತ್ತಮರು, ಅದರಲ್ಲಿ ಬ್ರಾಹ್ಮಣಾದಿಗಳು. ರಾಜಸಸ್ಥ ಸಾತ್ವಿಕೇಶ್ವೇವ ಶುದ್ಧ ಸಾತ್ವಿಕಾ ಕಿಂಚಿತ್ ರಜೋಯುಕ್ತ ಸಾತ್ವಿಕಾ ಸಮರಜೋಯುಕ್ತ ಸಾತ್ವಿಕಾ ಸತ್ವಾತ್ ಕಿಂಚಿದೂರ ತಮೋಯುಕ್ತ ಸಾತ್ವಿಕ ಇತಿ ವರ್ಣಭೇದ. ವರ್ಣಭೇದ ನಾಲ್ಕಿದೆ. ವಿಪ್ರಾದಯ ಆದಮೇಲೆ ಮೊದಲನೇದು ರಾಜಸಸ್ಥ ಸಾತ್ವಿಕೇಶ್ವೇವ ಶುದ್ಧ ಸಾತ್ವಿಕಾ, ಫಸ್ಟ್ ಅದು ಬ್ರಾಹ್ಮಣರು. ಕಿಂಚಿತ್ ರಜೋಯುಕ್ತ ಸಾತ್ವಿಕಾ ಸಮರಜೋಯುಕ್ತ ಸಾತ್ವಿಕಾ ಕ್ಷತ್ರಿಯರು. ಸತ್ವ ಕಿಂಚಿದೂರ ತಮೋಯುಕ್ತ ಸಾತ್ವಿಕ ಇತಿ ವರ್ಣಭೇದ. ಮುಖ್ಯ ವರ್ಣಗಳಿಷ್ಟು. ಸತ್ವ ಪ್ರಧಾನತ್ವಾತ್ ಏತಾನಾರಭ್ಯ ಉತ್ತರೋತ್ತರಂ ಸರ್ವೇಪಿ ಮೋಕ್ಷಯೋಗ್ಯಾ. ಮೇಲಿರ್ತಕ್ಕಂಥವರೆಲ್ಲ ಯಾರವರು? ಮುಕ್ತಿಯೋಗ್ಯರೇ. ಎಲ್ಲಿಂದ? ದೇವಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ನರ ಅಂತ ಹೇಳಿದ ಮೇಲೆ ಉಳಿದವರೆಲ್ಲ ಮುಕ್ತಿಯೋಗ್ಯರಾಗ್ತಾರೆ. ಅವರ ದೇಹ ಸ್ವರೂಪದಲ್ಲಿ ಪೂರ್ತಿ ಸತ್ವಗುಣನೇ ಎಲ್ರಿಗೂ ಕೂಡ. ದೇಹದ ಬಗ್ಗೆ ಹೇಳ್ತಿರೋದು, ದೇಹದಲ್ಲಿ ಈ ರೀತಿಯಾದ ವ್ಯತ್ಯಾಸ ಇರುತ್ತೆ. ಅದರ ತಕ್ಕಂತೆ ಅವರಲ್ಲಿ ಸಾತ್ವಿಕಾದಿ ಭೇದ ತಿಳಿಬೇಕು. ಸತ್ವಾಧಿಕೋ ಮೋಕ್ಷಯೋಗ್ಯೋ ಯೋಗ್ಯೋ ಅಂಧಂತಮಸ್ತಥಾ ತಮವುತ್ತರ್ವೋ ತವೋ ಭೂಯಾನ್ ಸಮೋವ ಶ್ರುತಿಮಾತ್ರಕಃ. ಶ್ರುತಿಪಾತ್ರಕಃ. ಮೊದಲೇದಾಗಿ ಸತ್ವಾಧಿಕೋ ಮೋಕ್ಷಯೋಗ್ಯ. ಸತ್ವಗುಣ ಹೆಚ್ಚಿದ್ರೆ ಮುಕ್ತಿಯೋಗ್ಯ ಅಂತ ಅರ್ಥ. ಯೋಗ್ಯೋ ಅಂಧತಮಸ್ತಥ, ಅದು ಪೂರ್ತಿ ಆಪೋಸಿಟ್ ಇದ್ದರೆ ಅಯೋಗ್ಯನಾಗಿದ್ದರೆ ಸತ್ವಾಧಿಕ ಇವನು, ಅಯೋಗ್ಯನ ಅಂಧತಮಸ್ಸಿಗೆ ಯೋಗ್ಯ ಅವನು. ತಮ ಉತ್ತರೋ ರಜೋ ಭೂಯಾನ್ ಸಮೋವ ಶ್ರುತಿಪಾತ್ರಕಃ. ತಮ ಉತ್ತರೋ ರಜೋ ಭೂಯಾನ್, ಸ್ವಲ್ಪ ತಮಸ್ಸು ಆ ಕಡೆ ಈ ಕಡೆ ಹೋಲಾಡ್ತಾ ಇದ್ದಾರೆ ಅವರೆಲ್ಲ ಶ್ರುತಿಪಾತ್ರಕರು, ನಿತ್ಯ ಸಂಸಾರಿಗಳು. ಸತ್ವಾಧಿಕ, ಆಮೇಲೆ ತಮ ಉತ್ತರ ಮೋಕ್ಷ ಅಯೋಗ್ಯ, ಆಮೇಲೆ ಸಮ ರಜಗುಣ ಇದ್ದವನು, ಕೊನೆಯದಾಗಿರ್ತಕ್ಕಂಥವನು ನಿತ್ಯ ಸಂಸಾರಿ. ಈಗ ದೇಹದಲ್ಲೇ ವ್ಯತ್ಯಾಸ ಇದೆ. ಯಾವುದು? ಸ್ವರೂಪದಲ್ಲಿ ಇರೋದು ಹಾಗೆ, ಅವ್ರಿಗೆ ಬರ್ತಕ್ಕಂಥ ದೇಹಗಳು ಹಾಗೆ ಬರುತ್ತೆ ಸಾಮಾನ್ಯ ಅಂತ. ಪ್ರಾರಬ್ಧವಶಾತ್ ವ್ಯತ್ಯಾಸವಾಗದೆ ಹೋದರೆ ಜಡಭರತರಾಜ ಎಷ್ಟು ದೊಡ್ಡವನು, ಜಿಗ್ಗೆ ಜನ್ಮ ಬಂತು, ಪ್ರಾರಬ್ಧ ಅಷ್ಟೇ. ಅದೇ ಅಜಾಬೇಡ ದೊಡ್ಡ ವ್ಯಕ್ತಿ, ಸ್ವಲ್ಪ ಮಾಡಬಾರದನ್ನು ಮಾಡಿದ. ಇವೆಲ್ಲ ಕೂಡ ಏನೋ ಎಕ್ಸೆಪ್ಷನ್ ಕಡೆ ಹೊರತು ಜನರಲಿ ಏನಾಗೋದಿಲ್ಲ, ಸಾಮಾನ್ಯವಾಗಿ ಅಂಥ ದೇಹನೇ ಬರುತ್ತೆ. ಶಮೋದಮಸ್ತಪಶೌಚಂ ಶಾಂತಿರಾಜ್ಯಮಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಬ್ರಹ್ಮಕರ್ಮ ಅಂತ ಹೇಳಿದರೆ ಬ್ರಾಹ್ಮಣರಿಗೆ ಸಹಜವಾದ ಕರ್ಮಗಳು. ಸ್ವಭಾವಜಂ ಶಮೋ ದಮಃ ತಪಃ ಶೌಚಂ ಶಾಂತಿ ಆರ್ಜವಂ ಏವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ವಿಪ್ರಕರ್ಮ ಸ್ವಭಾವಜಂ. ಶಮ ದಮ ತಪಸ್ಸು ಶೌಚ ಶಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಮ. ಪೂರ್ತಿ ಅದೇ ಶ್ಲೋಕನೇ, ಅದು ಬೇರೆ ಕೊಟೇಶನ್ ಅಷ್ಟೇ. ಅಲ್ಲಿ ಬ್ರಹ್ಮಕರ್ಮ ಇದೆ, ವಿಪ್ರಕರ್ಮ ಇದೆ, ಚೇಂಜ್ ಇದೆ ಅಷ್ಟೇ. ದೊಡ್ಡ ಕೊಟೇಶನ್ ಕೊನೆ ಮುಂದೆ ಎಂಡಾಗತ್ತೆ. ಏತೇ ಗುಣಾ ಕಿಂಚಿದೂನಾ ವಿಪ್ರಾತ್ ಕ್ಷತ್ರಿಯ ಏವ ಚ. ಇವಿಷ್ಟು ಕೂಡ ಕ್ಷತ್ರಿಯರಲ್ಲೂ ಇರುತ್ತೆ, ಸಾತ್ವಿಕರೆಲ್ಲ ಸಾಮಾನ್ಯವಾಗಿರುತ್ತೆ. ಅವೆಲ್ಲ ಕೂಡ
ಬ್ರಾಹ್ಮಣರಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಸೆಕೆಂಡು ಕ್ಷತ್ರಿಯರಲ್ಲಿ, ಅದಕ್ಕಿಂತ ಸ್ವಲ್ಪ ವೈಶ್ಯರಲ್ಲಿ, ಅದಕ್ಕೆ ಸ್ವಲ್ಪ ಶೂದ್ರರಲ್ಲಿ. ಇವೆಲ್ಲ ಗುಣಗಳು ಒಟ್ಟಾಗಿ ಕಾಮನ್ನೇ. ಹೆಚ್ಚಿದ್ದಾಗ ಏನಂತ ಕರೀತಾರೆ? ಇವತ್ತು ಹೇಳಿದ್ದಾರೆ MBBS ಪ್ರಾಕ್ಟೀಸ್ ಮಾಡ್ತಾನೆ, ಅಥವಾ ಬಂದು ಏನೋ ಮಾಡಿ ಔಷಧಿ ಕೊಡೋಕ್ಕೆ ಶುರು ಮಾಡ್ತಾರೆ, ಇದು ಪ್ರೊಫೆಸರ್ ಆಗಿಬಿಡ್ತಾರೆ. ಇಬ್ಬರಲ್ಲೂ ಕೂಡ ಇಬ್ಬರು ಮೆಡಿಕಲ್ ವ್ಯತ್ಯಾಸ ಇಲ್ಲ. ಅದು ಪ್ರೊಫೆಸರ್ ಆದವನು ಯಾವ ಆಸ್ಪೆಕ್ಟ್ ಜಾಸ್ತಿ ಇರುತ್ತೆ? ಥಿಯರಿಟಿಕಲಿ ಜಾಸ್ತಿ ಇರುತ್ತೆ. ಆದರೆ ಪ್ರಾಕ್ಟಿಕಲ್ ಇವ್ರಿಗೆ ಜಾಸ್ತಿ ಇರುತ್ತೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಅಂದರೆ ಇವ್ರ ಹತ್ರ ಹೋಗ್ಬೇಕು. ಥಿಯರಿಟಿಕಲ್ ನಾಲೆಜ್ ಅವಳು ಜಾಸ್ತಿ ಇರುತ್ತೆ. ಯಾಕೆ? ಅಪ್ಡೇಟ್ ಮಾಡ್ಕೊತಿರ್ತಾರೆ ನಾಲೆಡ್ಜನ್ನು. ಜ್ಞಾನಯೋಗಿ ಕರ್ಮಯೋಗಿಗಳು ಹೇಗೋ ಹಾಗೆ ಇದರಲ್ಲೂ ಕೂಡ ಸಾಮಾನ್ಯ ಎಲ್ಲ ಗುಣಗಳು ಒಳ್ಳೆಯವೆಲ್ಲ ಎಲ್ಲರಿಗೂ ಕಾಮನ್ನೇ. ಅಧಿಕಾವ ಏತೇ ಗುಣ ಕಿಂಚಿದೂನಾಹ ವಿಪ್ರಾತ್ ಕ್ಷತ್ರಿಯ ಏವಚ ಅಧಿಕಾವ ಬ್ರಾಹ್ಮಣೇಭ್ಯ ಕೇಶುಸು ಚಕ್ರವರ್ತಿಷು. ಈ ಚಕ್ರವರ್ತಿಗಳಿದ್ದಾರೆ ಬ್ರಾಹ್ಮಣರಲ್ಲ ಅವರು. ಆದರೆ ಬ್ರಾಹ್ಮಣರಿಗಿಂತ ಭಾರಿ ಮೇಲಿರುತ್ತೆ ಅವ್ರಿಗೇನೋ ಶಮ ದಮಾದಿಗಳೆಲ್ಲ ಇವರಿಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ರಾಜಸೂಯಾಗ ಮಾಡಿದ ಕ್ಷತ್ರಿಯ ಬ್ರಾಹ್ಮಣಗಿಂತ ಮೇಲು ಕೊಡ್ಬೋದು ಅಂತ ಹೇಳ್ತಾರೆ. ಬೇರೆ ಕಡೆ ಏನು ಮಾಡಬೇಕು? ಬ್ರಾಹ್ಮಣರೇ ಮೇಲೆ ಕೊಡಬೇಕು. ಆ ರಾಜಸೂಯಾಗ ಮಾಡಿದ ಕ್ಷತ್ರಿಯ ಮಾತ್ರ ಎಲ್ಲಿ ಕೊಡ್ಬೋದು? ಮೇಲೆ ಕೊಡ್ಬೋದು. ಇದು ವಿಶೇಷ ಎಕ್ಸೆಪ್ಷನ್. ಅದಕ್ಕೆ ಯಾಕೆ? ವಿಶೇಷ ವಿಭೂತಿ ರೂಪ ಅಲ್ಲಿದೆ. ನರಾಣಂಚ ನರಾಧಿಪ ಅಂತ ಹೇಳಿದಾರಲ್ಲ, ವಿಶೇಷ ವಿಭೂತಿ ರೂಪ ಇರೋದು ಹಾಕಿ ಕೊಡ್ಬೋದು. ಅಧಿಕಾವ ಬ್ರಾಹ್ಮಣೇಭ್ಯ ಕೇಶು ಚಕ್ರವರ್ತಿಷು. ಎಲ್ಲ ಚಕ್ರವರ್ತಿಗಳಲ್ಲ, ವಿಶೇಷ ಚಕ್ರವರ್ತಿಗಳಲ್ಲಿ. ಅದೇ ಅದಕ್ಕೆ ವಿಶೇಷ ಚಕ್ರವರ್ತಿಗಳು ಅಂದರೆ ರಾಜಸೂಯಾಗ ಮಾಡಿದ ಚಕ್ರವರ್ತಿಗಳು. ಅದೆಲ್ಲ ಆಚಾರ್ಯ ಬೇರೆ ಕಡೆ ಹೇಳಿದಾರ ಮಾತನ್ನ. ಬೃಹದ್ಭಾಷ್ಯಾದಿಗಳೆಲ್ಲ ಸ್ಪಷ್ಟ ತಿಳಿಸ್ತಾರೆ. ಋಷಯಸ್ತೇವ ವಿಜ್ಞೇಯ ಕಾರ್ತವೀರ್ಯಾದಯೋ ನೃಪಾಹ. ಅದೇ ರೀತಿ ಋಷಿಗಳು ಇನ್ನೂ ಜಾಸ್ತಿ ಇರ್ತಾರೆ. ಕಾರ್ತವೀರ್ಯಾಜ್ಯರಾದಿಗಳು ದೊಡ್ಡ ರಾಜ್ಯಗಳಾದ್ದರಿಂದ ಭಾರಿ ಬೇರಿರ್ತಾರೆ. ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ. ವಿದುರ ಈಗ ಶೂದ್ರ ಯಮದೇವರ ಅವತಾರ. ಇವರು ಧೃತರಾಷ್ಟ್ರ ಪಾಂಡು ಮೊದಲಾದವರಿಗಿಂತ ಹೆಚ್ಚು ಯಾರಲ್ಲಿದ್ದು ಗುಣಗಳು ಇದರಲ್ಲೇ ಇದ್ದು. ಯಾಕೆಂದ್ರೆ ಆ ಸ್ವರೂಪನೇ ಹಾಗಿತ್ತು ಆತ. ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ. ಕೆಲವಕ್ಕೆ ನಾವು ಸಕ್ಕರೆ ಸ್ವೀಟ್ ಹಾಕ್ಬೇಕಾಗ್ತದೆ. ಕೆಲವು ಹಣ್ಣುಗಳು ಅದೇ ಸ್ವೀಟ್ ಇರುತ್ತಲ್ಲ ಆ ಟೈಮ್ ಸಹಜವಾಗಿಯೇ ಜಾಸ್ತಿ ಇರುತ್ತೆ. ಅದು ಸಹಜವಾಗಿ ಬೇರೆ ಬೇರೆ ಹಾಕಿಲ್ಲ, ಅದಕ್ಕೆಲ್ಲ ಎಲ್ಲ ಸಕ್ಕರೆ ಹಾಕಿಲ್ಲ. ಕೆಲವು ಹಾಕಿದರೆ ಮಾತ್ರ, ಎಷ್ಟು ಹಾಕಿದ್ರು ಕೂಡ ಒಂದು ಗುಣ ಉಳ್ಕೊಳ್ಳುತ್ತೆ. ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ. ಇದು ಕೂಡ ಬ್ರಾಹ್ಮಣರಲ್ಲೂ ಇರಬೇಕು ಇವೆಲ್ಲ ಗುಣಗಳು. ಬಟ್ ಕಡಿಮೆ ಆಗುತ್ತೆ. ಪ್ರಪೋರ್ಷನಲಿ ಕ್ಷತ್ರಿಯಲ್ಲಿ ಜಾಸ್ತಿ ಇರುತ್ತದೆ. ಶಮದಮಾದಿಗಳು ಬ್ರಾಹ್ಮಣರಲ್ಲಿ ಜಾಸ್ತಿ ಇದ್ದರೆ, ಶೌರ್ಯಾದಿಗಳು ಎಲ್ಲ ವೈಷ್ಣವರಲ್ಲೂ ವಿದ್ಯೆ ಇರುತ್ತೆ. ಇಷ್ಟು ಗುಣಗಳು ಇರುತ್ತೆ. ಆದರೆ ಇವರ ಡಾಮಿನೇಟ್ ಆಗ್ತಾ ಹೋಗುತ್ತಾರೆ. ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷತ್ರಿಯೇ ಅನ್ಯೇ ಗುಣ ಅಪಿ. ಕ್ಷತ್ರಿಯ ಬೇರೆ ಎಲ್ಲ ಗುಣಗಳು ಇರುತ್ತೆ, ವಿಶೇಷವಾಗಿರುತ್ತೆ ಅಷ್ಟೇ. ಹಿಂದೊಂದು ಸಿಂಪಲ್ ಆಗಿ ಒಂದು ಹೇಳಿದ್ದಾರೆ, ನೆನಪಿದೆಯಾ? ಬ್ರಾಹ್ಮಣರು ಏನು ಜಾಸ್ತಿ ಇರಬೇಕು ಯಾವಾಗಲೂ? ಜ್ಞಾನ ಸಿಗ್ತದೆ. ವಿಪ್ರಾಣಂ ಜ್ಞಾನತೋ ಜ್ಯೇಷ್ಠಂ. ಕ್ಷತ್ರಿಯಲ್ಲಿ ಯಾವ್ದು ಇರಬೇಕು ಯಾವಾಗಲೂ? ಬಲ. ಇವೆಲ್ಲ ರೆಡ್ಯೂಸ್ ಮಾಡಿ ಹೇಳಿರೋದು. ಇವೆಲ್ಲ ಇದ್ದರೆ ಜ್ಞಾನ ಬರೋದರಿಂದ ಜ್ಞಾನಾಧಿಕ್ಯ ಇದ್ದರೆ ಬ್ರಾಹ್ಮಣ, ಬಲಾಧಿಕ್ಯ ಇದ್ದರೆ ಕ್ಷತ್ರಿಯ, ಆಮೇಲೆ ಧನಾದಿಗಳಿದ್ದರೆ ವೈಶ್ಯ. ಒಳ್ಳೆ ಸೇವೆ ಮಾಡ್ತಾರೆ ಅಂದರೆ ವಯಸ್ಸು ಜಾಸ್ತಿಯಾಗಿ ಅದು ನೋಡಬೇಕು ಅಂತ ಒಂದು ನಿಯಮ ಹೇಳಿದ್ದಾರೆ. ಅದೆಲ್ಲ ಜ್ಞಾಪಕ ಇರಬೇಕು. ಜ್ಞಾನ ಒಂದಿದ್ರೆ ಇವೆಲ್ಲ ಇದ್ದೇ ಇರುತ್ತೆ ಅಂತ ಅರ್ಥ. ಏತೇ ಗುಣಾಃ ಕಿಂಚಿದೂನಾಃ ಆದಮೇಲೆ ಕೃಷಿ ಗೋರಕ್ಷಾ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ. ವೈಶ್ಯರಿಗೆ ಸಹಜವಾಗಿ ಬಂದಿರುತ್ತೆ ಗುಣ. ಬ್ಲಡ್ಡಲ್ಲಿ ಅವರಿಗೆ ವ್ಯಾಪಾರದ ಕಲೆ ಗೊತ್ತಿರುತ್ತೆ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಪರಿಚರ್ಯಾತ್ಮಕವಾದ ಕರ್ಮ, ಸೇವಾರೂಪವಾದ ಕರ್ಮ. ಶೂದ್ರಸ್ಯಾಪಿ ಸ್ವಭಾವಜಂ. ಸೇವೆ ಅಂತ ಏನು ತಿಳ್ಕೊಂಡ್ಬಿಡ್ತಾರೆ ಇವರು, ಭಾರಿ ಕಡಿಮೆ ಅಂತೇಳಿ. ಸೇವಾ ಅಂತ ಹೇಳಿದ್ರೆ ಹಾಗಲ್ಲ. ಸೇವೆ ಎಂಬುದೇನಿದು? ಎನಿ ಹೆಲ್ಪ್ ಈಸ್ ಸೇವಾ. ಅರ್ಥಾತ್ ಎನಿ ಅಸಿಸ್ಟೆನ್ಸ್ ಇಸ್ ಆಲ್ಸೋ ಸೇವಾ. ಲೋಯರ್ ಆಗಿರ್ಬೇಕಾದ ಕಾರಣ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಎತಿಗಡೆ ದೊಡ್ಡ ಎತಿಗಳು ಬಂದಿದ್ದ ನಮಸ್ಕಾರ ಮಾಡ್ತಾರೆ, ಸೇವಾ ಆಯ್ತು ಅವ್ರಿಗೆ. ಆ ಮಟ್ಟಿಗೆ ಅವ್ರು ಏನು ಅನುಷ್ಠಾನ ಮಾಡಬೇಕಾಗ, ದೊಡ್ಡವ್ರಿಗೆ ಬಂದಾಗ ಸಣ್ಣವ್ರು ಯಾವ ಕೆಲಸ ಮಾಡಬೇಕಾಗ ಸೇವೆನೇ ಮಾಡಬೇಕು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಅಂತ ಹೇಳಿದ್ರಿಂದ ಸೇವೆ ಅನ್ನೋದು ಕೆಟ್ಟ ಪದ ಅಲ್ಲ. ಆ್ಯಕ್ಚುಲಿ ಇವ್ರಿಗೆ ಹೇಳಿ ಕೊನೆ ಸೇವಕ ಅಂತ ಕರೆದು ಏನಾಗೋಯ್ತು ಅದು ಪೂರ್ತಿ. ಅದು ಇನ್ನು ಕೆಟ್ಟ ಪದ ಆಗೋಯ್ತು. ಆ್ಯಕ್ಚುಲಿ ಒಳ್ಳೆ ಪದಗಳವೆಲ್ಲ ಕೂಡ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಈ ವಾಕ್ಯ ನೋಡಿ ಹೇಗಿದೆ. ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಿದ್ಧಿಂ ವಿಂದತಿ ಮಾನವಃ ಸಂಸಿದ್ಧಿಂ ಲಭತೆ ನರಃ.
ತನ್ನ ಯಾವ ಕರ್ಮ ಶ್ರೇಷ್ಠ ಅಂತ ಪ್ರಶ್ನೆ ಇಲ್ಲ. ಮೋಕ್ಷಕ್ಕೆ ಏನು ಸಾಕೀಗ? ಯಾವ ವರ್ಣದಲ್ಲಿ ಯಾವ ನಿಯಮನ ಮಾಡಬೇಕು ಅದಿಷ್ಟು ಕೂಡ ಇದ್ದು ಬಿಟ್ರೆ ಅದು ಮುಕ್ತಿ ಗ್ಯಾರಂಟಿ. ಅವನೇನಾಗಬೇಕಾಗಿಲ್ಲ, ಎಲ್ಲರೂ ಕೂಡ ಎಲ್ಲರೂ ಆ ಕಾಲ ಬ್ರಾಹ್ಮಣರೇ ಆಗಿರ್ಬೇಕಾಗಿಲ್ಲ. ಒಂದ್ಸರ್ತಿ ಆಗಲಾಗ ಆಗಿದ್ದಿರ್ಬೋದು ಹೊರತು ಏನಾಗಬೇಕಾಗಿಲ್ಲ, ವೆರಿ ಡೇ ಟೈಮ್ ಇರಬೇಕಾಗಿಲ್ಲ. ಹಾಗೆ ಸ್ವೇ ಸ್ವೇ ಕರ್ಮಣಿ ಪ್ರತಿ ತಿಂಗಳ ಸಂಬಳ ಸರಿಯಾಗಿ ಬರಬೇಕಾದ್ರೆ ಅವ್ರವ್ರ ಕೆಲಸ ಅವ್ರು ಮಾಡಿರ್ಬೇಕಷ್ಟೇ. ಬೇರೆ ಕೆಲಸ ಮಾಡಿದರೆ ಕೊಡೋದಿಲ್ಲ, ಅದೇ ಕೆಲಸ ಮಾಡಿರ್ಬೇಕು. ಇದು ಇಂಪಾರ್ಟೆಂಟ್. ಇದು ಅರ್ಥ ಮಾಡಿಕೊಂಡ್ರೆ ಇದು ಸಂಬಳ ಬರೋದು ಗ್ಯಾರಂಟಿ ಆಗೋ, ಜ್ಞಾನ ಬರೋದು ಗ್ಯಾರಂಟಿ, ಮುಂದೆ ಮುಕ್ತಿ ಬರೋದು ಗ್ಯಾರಂಟಿ. ಆದ್ದರಿಂದ ಇಲ್ಲಿ ಮೇಲು ಕೀಳು ಪ್ರಶ್ನೆ ಇಲ್ಲ. ಮೇಲು ಕೀಳಾಗ ಅದು ಯೋಗ್ಯತೆಯಿಂದನೇ ಹೊರತು ಈ ಕರ್ಮಗಳು ಬೇರೆ. ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಅದಕ್ಕೆ ಸ್ವಕರ್ಮಕ್ಕೆ ಅಷ್ಟು ಒತ್ತು ಕೊಟ್ಟರು. ಸ್ವಕರ್ಮ ನಿಯಮೇನ ಜ್ಞಾನಕ್ಕೆ ಸಾಧನ, ಜ್ಞಾನ ನಿಯಮೇನ ಮುಕ್ತಿಗೆ ಸಾಧನ. ಮುಕ್ತಿ ಆನಂದಾದಿಗಳು ತಾರತಮ್ಯ ಸರಿಯಾಗಿರುತ್ತೆ. ಆದ್ದರಿಂದ ನಾವು ಯಾವುದಕ್ಕೆ ಓರಿಯೆಂಟೇಷನ್ ಕೊಡ್ಬೇಕು, ನಾವು ಹೊರಗೆ ಕಾಣತಕ್ಕಂಥ ಇಮಿಡಿಯೇಟ್ ಮಾಡಬೇಕಾದ್ದೇನು? ನಾವೀಗ ಮೆಡಿಕಲ್ ಮನೆ ಕೂತ್ಕೊಂಡ್ಬಿಡ್ತಾರೆ, ಯಾರೋ ದುಡ್ಡು ಕೊಡ್ತಾರೆ ತಂದು ಅವರಿಗೆ ಔಷಧಿ ಯಾರಿಗೆ ಕೊಡೋದು, ಸುಮ್ಮನೆ ಕೂತ್ಬಿಡ್ತಾರೆ, ಯಾರು ಕೊಡೋರು. ಕೆಲಸ ಮಾಡಿದರೆ ದುಡ್ಡು ಕೊಡ್ತಾರೆ. ಸೊ ಕರ್ಮ ಏನು ಮಾಡುತ್ತೆ ನಿಮಗೆ? ಧನ ಹೇಗೆ ಕೊಡುತ್ತೋ ಈ ಕರ್ಮ ಫಲಾಪೇಕ್ಷೆಯಿಂದ ಮಾಡಿದಾಗ ಜ್ಞಾನ ಕೊಡೋದು. ಜ್ಞಾನ ಏನದು? ಅದು ಧನನೇ, ದೊಡ್ಡ ಧನ ಅದು. ವಿದ್ಯಾಧನಂ ಸರ್ವಧನ ಪ್ರಧಾನ. ಗೊತ್ತಾಯ್ತಾ? ಇದು ಧನ ಒಂದು ಫಾರಮ್ನಲ್ಲಿ ಮಾತ್ರ ವ್ಯಾಲಿಡಿಟಿ ಇದೆ, ಇನ್ನೊಂದು ಫಾರಮ್ನ ವ್ಯಾಲಿಡಿಟಿ ಹೋಗಿಬಿಡುತ್ತೆ. ದಾನ ಹಾಗಲ್ಲ. ಏನು ಮಾಡುತ್ತದು? ಒಂದು ಮಾತಿದೆ, ಮನಿ ಕ್ಯಾನ್ ಬೈ ಎನಿಥಿಂಗ್ ಅಂತ ಒಂದು ಮಾತಿದೆ. ಸೊ ಮನಿಗೆ ಶಕ್ತಿ ಇದ್ರೆ ವಿದ್ಯಾಧನ ಏನದು? ಅದಕ್ಕೇನಂತ ಹೇಳಿದ್ರು, ಪುರುಷಾರ್ಥವತ ಶಬ್ದಾದಿತಿ ಬಾದರಾಯಣ ಸರ್ವೇಪಿ ಪುರುಷಾರ್ಥಾಶ್ಯು ಜ್ಞಾನಾದೇವನ ಸಂ. ಇದು ಒತ್ತು ಕೊಡ್ತಾ ಹೋದರೆ ಎಲ್ಲರೂ ಓದ್ತಾರೆ. ಜ್ಞಾನ ಅಂದರೆ ಕೆಲಸಕ್ಕೆ ಬಾರದು ಅಂತ ಹೇಳ್ಬಿಡಿ ಹೊರತು ಏನಾಗಿದೆ ಈಗ? ಏನು ಬುದ್ಧಿ ಇಲ್ದೋ ನಾನು ಕೆಲಸಕ್ಕೆ ಹೋದರೆ ಸಾಕು. ಇದು ಹೈಯೆಸ್ಟ್ ಲೋಯೆಸ್ಟ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಹಾಗಾಗಬಾರ್ದು. ಸ್ವೇ ಸ್ವೇ ಕರ್ಮಣಿ ಅಭಿರತಃ. ಸ್ವೇ ಸ್ವೇ ಅಂತ ಹೇಳಿದರೆ ಅವರವರ ಒತ್ತು ಹೇಳ್ತಾರೆ, ವ್ಯಾಪ್ತಿ ಅದು. ಅವರವರ ಕರ್ಮ ಅವರವರೇ ಮಾಡಬೇಕು, ಬೇರೆಯವ್ರು ಮಾಡಾಗಿಲ್ಲ. ಅದು ಬರೀ ಸಿದ್ಧಿ ಅಲ್ಲ, ಸಂಸಿದ್ಧಿಂ ಅಂತ ಹೇಳಿದರು. ಸಂಸಿದ್ಧಿ ಅಂದ್ರೇನು? ಮತ್ತೆ ಜ್ಞಾನ ಬರೋದು ಅಷ್ಟೇ ಅಲ್ಲ, ಆನಂದ ವೃದ್ಧಿನೂ ಬರುತ್ತೆ ಅಂತ ಅರ್ಥ. ಈ ಮಾತು ಬಂದಿದೆ ಹಿಂದೆ, ಎಲ್ಲಿ ಹೇಳಿ ನೋಡೋಣ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಅದು ಸಂಸಿದ್ಧಿ ಶಬ್ದ ಆಚಾರ್ಯ ಅರ್ಥ ಬರೆದು ಬಿಟ್ಟಿದ್ದಾರೆ. ಅದನ್ನು ಮತ್ತೆ ಇಲ್ಲಿ ಬರೆಯೋದಿಲ್ಲ, ಅದನ್ನು ಸೇರಿಸ್ಕೋಬೇಕಿಲ್ಲಿ. ಸಾಮಾನ್ಯ ಸಿದ್ಧಿ ಅಂದರೆ ಮೋಕ್ಷ, ಸಂಸಿದ್ಧಿ ಅಂದರೆ ಆನಂದಾತಿಶಯ ಯುಕ್ತವಾದ ಮೋಕ್ಷ. ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಸ್ವಕರ್ಮದಲ್ಲಿ ತೊಡಗಿದವನು ಸಿದ್ಧಿಯನ್ನು ಹೇಗೆ ಪಡಿತೇನೆ ಎಂಬುದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಅದನ್ನು ವಿವರಣೆ ಮಾಡ್ತಿದ್ದಾರೆ. ಈಗ ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮ್ ಅಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಯಾರಿಂದ, ಪ್ರವೃತ್ತಿ ಭೂತಾನಾಂ ಪ್ರವೃತ್ತಿ. ಹಿಂದಿ ಪದರಲ್ಲೇ ಒಂದು ಪದ ಬಂದಿತ್ತು, ನೆನಪಿದೆಯಾ? ಇದೇ ಪದ ಉಪಯೋಗಿಸಿದ್ರಿ ಈಗಾಗಲೇ. ಏನೋ ಏನಂತೂ ಕರೆದಿದ್ರು ಹಿಂದೆ, ಇದೇ ಅಧ್ಯಾಯದೊಳಗೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ. ಆಸುರ ಸ್ವಭಾವದ ಜನಗಳಿಗೆ ಏನು ಗೊತ್ತಿಲ್ಲ? ಪ್ರವೃತ್ತಿ ನಿವೃತ್ತಿಯೂ ಗೊತ್ತಿಲ್ಲ. ಪ್ರವೃತ್ತಿ ಅಂದ್ರೇನು? ಯತಃ ಪ್ರವೃತ್ತಿರ್ಭೂತಾನ. ಎಲ್ಲ ಪ್ರಾಣಿಗಳ ಸೃಷ್ಟಿಯಾದಿಗಳು ಯಾರಿಂದ ನಡೆಯುತ್ತೋ ಆ ಯೋಚನೆ ಮಾಡೋದೇ ಇಲ್ಲ ಅವ್ರು. ಫಸ್ಟ್ ಆಫ್ ಆಲ್ ನಿವೃತ್ತಿ ಯಾರಿದ ಕಡೆ ಸಂಧಾನ ಮಾಡೋದು ಅದು ಗೊತ್ತಿಲ್ಲ ಅವರಿಗೆ. ಆದ್ದರಿಂದನೇ ತಾಮಸ ಜ್ಞಾನ ಆಯಿತು. ಶ್ರೇಯ ಅಂತ ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವವಿಧಂ. ಪ್ರವೃತ್ತಿ ಶಬ್ದ ಎಕ್ಸ್ಪ್ಯಾಂಡ್ ಮಾಡಿಬಿಟ್ರೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಪ್ರತಿಯೊಂದು ಆಕ್ಟಿವಿಟಿ ಕೂಡ ಯಾರಿಂದ ಆಗತ್ತೋ ಅವನು ಪರಮಾತ್ಮ. ತೇನ ವಿನ ಋಣಮಪಿ ನಚಲತಿ. ಆದ್ದರಿಂದ ಸ್ವಕರ್ಮಣ ತಮ್ಮ ಅಭ್ಯರ್ಚ್ಯ. ದೇವ್ರ ಪೂಜೆ ಮಾಡೋದು ಅಂದ್ರೆ ಏನು? ಸ್ವಕರ್ಮಾಚರಣೆ. ಬೆಳಿಗ್ಗೆ ಮಾಡೋ 1 ಗಂಟೆ ದೇವ್ರ ಪೂಜೆ ಯಾತಕ್ಕದು? ಟೋಕನ್ ಪೂಜೆ ಅಷ್ಟೇ. ನಿಜವಾದ ಪೂಜೆ ಯಾವುದದು? ಸ್ವಕರ್ಮಾಚರಣೆನೇ ಪೂಜೆ. ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಯಾವುದು ಅಂದರೆ ಸ್ವಕರ್ಮಾಚರಣೆ. ಅದನ್ನು ಯಾವ ಒತ್ತು ಕೊಟ್ಟು ಹೇಳ್ತಾರೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಅವನು ಮಾನವ ಶಬ್ದಕ್ಕೆ ಅರ್ಥ ಮನುಷ್ಯ ಅವೆಲ್ಲ ಹೇಳಿ ನರ ಅಂತ ಹೇಳಿ ಮಾನವ ಅಂತ ಹೇಳಿದರು. ಮನು ಅವಬೋಧನೆ. ಮಾನವ ಶಬ್ದಕ್ಕೆ ಏನರ್ಥ? ಅಪರೋಕ್ಷ ಜ್ಞಾನಿಯಾದವನು. ಅಲ್ಲಿ ಆಲುವೆಗೆ ಹೋಗ್ಬಿಡುತ್ತೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಸೊ ಜ್ಞಾನ ಕರ್ಮ ಮೊದಲು ಕರ್ಮ ಬೇಕು, ಯಾತಕ್ಕೆ? ಜ್ಞಾನ ಬರಲ್ಲ. ಆಮೇಲೆ ಕರ್ಮ ಯಾತಕ್ಕೆ ಬೇಕು? ಆನಂದ ವೃದ್ಧಿಗೆ. ಆದ್ದರಿಂದ ಕರ್ಮಾಚರಣೆಗೆ ಒಂದು ವಿಶಿಷ್ಟ ಮಹತ್ವ ಇದೆ. ಬಟ್ ಜ್ಞಾನ ಅಂಬೋದು ಸೆಂಟರ್. ಸ್ವಭಾವ ನಿಯತಂ ಕರ್ಮ ಕುರ್ವ. ಇವತ್ತು ಕೆಲಸಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ. ಮುಂದೆ ಇನ್ಕ್ರಿಮೆಂಟು ಪ್ರಮೋಷನ್ ಕೊಡೋದು ಯಾತಕ್ಕೆ?
ಕೆಲಸ ಮಾಡಿದ್ದಕ್ಕೆ ಕ್ವಾಲಿಫಿಕೇಷನ್ಗೆ ಕೆಲಸ ಸಿಕ್ತೆ ಅಷ್ಟೇ. ಕೆಲಸ ಸಿಗ್ತಾವೆ ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಅವನು ಕರ್ಮ ಮಾಡಬೇಕು. ಮತ್ತು ಮುಂದೆ ಹೋಗ್ಬೇಕಾದ್ರೆ ಯಾತಕ್ಕೆ ಕೊಡ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ. ಕರ್ಮ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಜ್ಞಾನ ಒಂದು ವೃದ್ಧಿ ಆಗುತ್ತೆ. ಆದ್ದರಿಂದ ಅದು ತಕ್ಕಂತೆ ಧನ ಜಾಸ್ತಿ ಆಗುತ್ತೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ. ಕೆಲವು ಪ್ರಶ್ನೆಗೆ ಉತ್ತರ ಇದು ನೋಡಿ. ನಮ್ಮ ಕೆಲಸ ನಮಗೆ ಸರಿಯಾಗಿ ಮಾಡಕ್ಕೆ ಬರೋದು, ಬೇರೆ ಕೆಲಸ ಭಾರಿ ಚೆನ್ನಾಗಿ ಮಾಡ್ತೀವಿ ಅಂತಾರೆ. ಬೇರೆ ಕೆಲಸ ಭಾರಿ ಚೆನ್ನಾಗಿ ಮಾಡ್ತೀವಿ, ಅದು ಅಲ್ಲೇ ದೊಡ್ಡತನ ಇರೋದು. ಆ್ಯಕ್ಚುಲಿ ಯಾವ ಕೆಲಸ ಚೆನ್ನಾಗಿ ಮಾಡಬೇಕು, ನನ್ನ ಕೆಲಸ ಬೇರೆ ಕೆಲಸ ಭಾರಿ ಚೆನ್ನಾಗಿ ಚಾಡಿ ಹೇಳೋದು ಭಾರಿ ಜ್ವರ ಮಾಡ್ತಿರ್ತಾರೆ. ಇದು ಮಾಡೋದೇ ಇಲ್ಲ, ಹಾಗೆ ಮಾಡಬಾರ್ದು. ಶ್ರೇಯಾನ್ ಅಲ್ಲ, ನಮಗೆ ಅದು ಸರಿಯಾಗಿ ಮಾಡಕ್ಕೆ ಬರುತ್ತಲ್ಲ ಅಂತ. ಸರಿಯಾಗಿ ಮಾಡ್ಲಿಕ್ಕೆ ಬಂದರೂ ಕೂಡ ಪರಧರ್ಮ ಮಾಡಬೇಡ. ಪರಧರ್ಮ ಅಂದ್ರೆ ಏನೀಗ ಏನು ಅರ್ಥ ಅದಕ್ಕೆ? ಬೇರೆ ವರ್ಣ ಬೇರೆ ಆಶ್ರಮದ ಧರ್ಮ, ಬೇರೆ ವರ್ಣ ಬೇರೆ ಆಶ್ರಮದ ಧರ್ಮವನ್ನು ಎಷ್ಟೇ ಚೆನ್ನಾಗಿ ಮಾಡ್ಲಿಕ್ಕೆ ಬಂದರೂ ಕೂಡ ಮಾಡಿಕೊಡೋದು. ಹಾಗಿದ್ರೆ ನಮ್ಮ ಸರಿಯಾಗಿ ಮಾಡಕ್ಕೆ ಬರೋದಿಲ್ಲ, ಅಷ್ಟೇ ಮಾಡಿ ಪರವಾಗಿಲ್ಲ, ಅಷ್ಟೇ ಮಾಡಿ ಪರವಾಗಿಲ್ಲ. ವಿಗುಣ ಅಂದ್ರೇನು? ಗುಣ ಕಡಿಮೆ ಇದ್ರು ಮತ್ತು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅದನ್ನು ಮಾಡು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ ಅನುಷ್ಠಿತಾತ್ ಪರಧರ್ಮಾತ್. ಭಾರಿ ಚೆನ್ನಾಗಿ ಮಾಡ್ತಕ್ಕಂಥ ಪರಧರ್ಮಕ್ಕಿಂತ ಸ್ವಲ್ಪ ಕಡಿಮೆ ಗುಣಮಟ್ಟದ್ದಾದರೂ ಯಾವುದು ಆಸ್ತಿ? ಸ್ವಧರ್ಮನೇ ವಾಸಿ. ಬೇರೆ ಪೇಪರ್ ಬರೋದ ಫಸ್ಟ್ ರ್ಯಾಂಕ್ ಬಂದರೂ ಉಪಯೋಗ ಇಲ್ಲ, ಇಲ್ಲಿ ಫೇಲು. ಇಲ್ಲಿ 35 ಬಂದರೂ ಪಾಸ್ ಇದೆ. ಆದ್ದರಿಂದ ಅಲ್ಲಿ 100 ಬರೆದ್ರೂ ಉಪಯೋಗ ಇಲ್ಲ, ಹಾಗೆ ಇರಲಿವೆಂಟ್ ಅದು. ಇದನ್ನು ಇವತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಕೊಟ್ಟರೆ 100 ಮಾರ್ಕ್ಸ್ ತಗೋತಾರೆ. ಈಗಿನ ಕ್ವಶನ್ ಪೇಪರ್ ಬರಬೇಕು ಅವನೀಗ. ಅವ್ನು ಬೇರೆ ಸಬ್ಜೆಕ್ಟ್, ಅದೇ ಸಬ್ಜೆಕ್ಟೇ ಇವತ್ತಿನ ಕ್ವಶನ್ ಉತ್ತರ ಬರೀಬೇಕೆ ಹೊರತು ಲಾಸ್ಟ್ ಇಯರ್ ಸಲ ಬರ್ಕೊಡ್ತೀನಿ ಅಂದರೆ ಇದೇ ಎಲ್ಲ ಅದೇ ಇರ್ಬೋದು. ಬಟ್ ಇದಕ್ಕೆ ಇವತ್ತಿಗೆ ಉತ್ತರ ಕೊಡಬೇಕು. ಅದೇ ಡೇ ಟು ಡೇ ಪ್ರಾಬ್ಲಮ್ಮೇ ಸಾಲ್ವ್ ಮಾಡಬೇಕೆ ಹೊರತು ಹಿಂದೆ ಸಾಲ್ವ್ ಮಾಡ್ಕೊಂಡಿದ್ದ ಕಥೆ ಹೇಳ್ತಾ ಕೂತ್ರೆ ಏನಾಗೋದಿಲ್ಲ, ಸಾಧನೆ ಅಂತ ಕರೆಯೋದಿಲ್ಲ. ಸ್ವಭಾವ ನಿಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಸ್ವಭಾವ ನಿಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ತನಗೆ ಸಹಜವಾದ ಕರ್ಮಾಚರಣೆ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಕರ್ಮ ಮಾಡಿದ ಅಂತ ಆಯ್ತಾದ್ರಿಂದ ಕರ್ಮ ಬಿಟ್ಟ ಅನ್ನೋ ಪಾಪ ಬರಲಿಲ್ಲ. ಆಫೀಸ್ಗೆ ಹೋಗಿ ಇದು ಮಾಡಿ ಸೈನ್ ಮಾಡಿಬಿಟ್ಟ. ಅವ್ನು ಏನು ಕೇಸ್ ಹಾಕಿದ್ರು ಏನು ಕೇಸ್ ಹಾಕ್ಲಿಕ್ಕೆ ಬರೋಲ್ಲ, ಬಂದಿಲ್ಲ ಅದು ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಇಲ್ದವ್ರು ಬಂದಿಲ್ಲ ಅಂಬುದು ದೊಡ್ಡ ಅಪರಾಧ ಆಗುತ್ತೆ. ಆ ದೃಷ್ಟಿಯಿಂದ ಏನೇ ಮಾಡಿಕೊಳ್ಳಿ ಸ್ವಧರ್ಮದ ಬಗ್ಗೆ ಗಮನ ಇರಬೇಕು. ಇವತ್ತು ಆ ಗಮನ ಪೂರ್ತಿ ಹೋಗ್ಬಿಟ್ಟು ಯಾರು ಏನು ಬೇಕಾದ್ರೂ ಮಾಡೋದು ಅಂತ ಆಗ್ಬಿಟ್ಟಿದೆ. ಆದಷ್ಟು ಬಂದವ್ರು ಏನು ಹೇಳೋದು, ಸ್ವಧರ್ಮವನ್ನು ಮಾಡಿ ಅಂತ ಹೇಳಬೇಕು. ನಿಧಾನವಾಗಿ ಅವ್ರು ಒಂದೇ ದಿವಸಕ್ಕೆ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೇಳಿ ಕೇಳಿ ಆಮೇಲೆ ಶುರು ಮಾಡ್ತಾರೆ. ಆಮೇಲೆ ಅದ್ರ ಟೇಸ್ಟು ಅದ್ರ ಕ್ವಾಲಿಟಿ ಗೊತ್ತಾಗುತ್ತೆ ಅವನಿಗೆ, ಮೊದಲಿಗೆ ಗೊತ್ತಾಗೋದಿಲ್ಲ. ಸ್ವಭಾವ ನಿಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಕಿಲ್ಬಿಷ ಅಂದ್ರೇನು? ಪಾಪ. ಸ್ವಭಾವ ನಿಯತವಾದ ಕರ್ಮಾಚರಣೆ ಮಾಡೋದ್ರಿಂದ ಕರ್ಮ ಬಿಟ್ಟ ಅನ್ನೋ ಪಾಪ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ, ಅದನ್ನೇ ಮಾಡು ಅಂತ ಹೇಳ್ತಾರೆ. ಸಹಜಂ ಕರ್ಮ ಕೌಂತೇಯ ಸದೋಷಮಿಪಿ ನ ತ್ಯಜೇತ್. ಅದನ್ನು ಇನ್ನೂ ಫರ್ದರ್ ಕ್ಲಾರಿಫಿಕೇಶನ್. ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವಾವೃತಾ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್. ಸ್ವಾಭಾವಿಕವಾದ ಕರ್ಮದಲ್ಲಿ ಸ್ವಲ್ಪ ದೋಷ ಇದ್ದರೂ ಏನು ಮಾಡಿಕೊಡೋದು, ಅದು ಬಿಡ್ಲಕ್ಕೆ ಹೋಗ್ಕೊಡೋದು. ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತಾ. ಹೇಗೆ ಗೊತ್ತಾ, ಪ್ರತಿಯೊಂದು ಕೆಲಸಗಳು ಕೂಡ ಬಿಗಿನಿಂಗ್ನಲ್ಲಿ ಹೇಗಿರುತ್ತವೆಲ್ಲ ಸ್ವಲ್ಪ ತಪ್ಪಿದ್ದೇ ಇರುತ್ತೆ. ಓವರ್ನೈಟ್ ಯಾರು ಪರ್ಫೆಕ್ಷನ್ ಬರೋದಿಲ್ಲ, ಮಾಡ್ತಾ ಪರ್ಫೆಕ್ಷನ್ ಬರೋದ್ರಿಂದ ಮೊದಲಿಗೇನೆ ಏನು ಮೊದಲು ತಪ್ಪಾಡಿ ಯಾರು ಬೈಯೋದಿಲ್ಲ. ಸಾಹಿತ್ಯ ಮಾಡಿದ್ರೆ ಸ್ವಲ್ಪ ಇದು ಕೊಡ್ತಾರೆ, ರಿಪೀಟೆಡ್ಲಿ ಮಾಡಿದರೆ ಬೈತಾರೆ ಹೊರತು ಫಸ್ಟ್ ಇದು ಹೊಸಬ ಪಕ್ಷ ಇದು ಹೊಸಬ ಅಂದ್ಬಿಡ್ತಾರೆ. ಸರಿ, ಆರಂಭ ಪದ ಉಪಯೋಗಿಸ್ತಾರೆ. ಭಾಳ ಸ್ವಾರಸ್ಯ ಅಂದರೆ ಆರಂಭ ಶಬ್ದಕ್ಕೆ 2 ಅರ್ಥ. ಒಂದರ್ಥ ಏನೋ, ಸಾಮಾನ್ಯ ಹಳ್ಳಿ ಕಡೆಗೆ ಆರಂಭ ಅಂತ ವ್ಯವಸಾಯಕ್ಕೆ ಆರಂಭ ಅಂತ ಕರೀತಾರೆ, ಗೊತ್ತಾಯ್ತಾ? ವ್ಯವಸಾಯಕ್ಕೂ ಆರಂಭ ಅಂತ ಹೆಸರು. ಈ ರೀತಿಯಲ್ಲಿ ನಾವು ಕರ್ಮಾಚರಣೆ ಮಾಡೋಕ್ಕೆ ಇನ್ನು ಶುರು ಮಾಡಿದ ಕಾಲಕ್ಕೆ ಸ್ವಲ್ಪ ತೊತ್ತಲಾಗೋದು ಸಹಜ. ಅದನ್ನು ಏನು ಮಾಡಿಕೊಡೋದು, ಯಾವಾಗಲೂ ತುಂಬ ಸೀರಿಯಸ್ ಆಗಿ ನೋಡೋದಿಲ್ಲ. ಆದರೆ ಅದರಿಂದ ಅಲ್ಲಿ ನೀವು ಬರೋದಿಲ್ಲ ಅಂತ ಸರಿಯಾಗಲಿಲ್ಲ ಅಂತೇಳಿ ಬಿಡ್ಲಕ್ಕೆ ಮಾತ್ರ ಹೋಗ್ಕೊಡೋದು. ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತಾ. ಧೂಮ ಅಗ್ನಿ ಹಿಂದೆ ಬಂದಿದೆ. ಯಥೋಲ್ಬೇನ ಆವೃತ ಧೂಮೇನ ಆವೃತೆ ವನ್ಯತೆ ಬಂದಾಗ ಒಂದು ಸ್ಟೇಜಲ್ಲಿ ಆ ರೀತಿಯಾಗಿ ಆಗುತ್ತೆ. ಧೂಮ ಅಗ್ನಿ ಜೊತೆಗೆ ಏನು ಬರುತ್ತೆ, ಒಲೆ ಹೊತ್ತಕ್ಕೆ ಶುರು ಮಾಡಿದ ಫಸ್ಟು ಮೊದಲು ಶುರುವಾಗಿ ಬರೋದೇ ಶುರುವಾಗೋದು ಜಾಸ್ತಿ. ತಕ್ಷಣ ಹತ್ತೋದು ಭಾರಿ ರೇರು. ಆದರೆ ಮುಂದೆ ಬಂದಾಗ ಜಲಸೆ ಶುರು ಜೋರಾಗಿ ಇರ್ಲಕತ್ತೆ, ಹೊಗೆ ಹೋಗಿಬಿಡುತ್ತೆ ಪೂರ್ತಿಯಾಗಿ. ಆರಂಭದಲ್ಲಿ ಅವೆಲ್ಲ ಆಗತ್ತೆ. ಧೂಮೇನ ಅಗ್ನಿರಿವಾವೃತಾ ಸಹಜಂ ಕರ್ಮ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ಎಷ್ಟು ಕಳಕಳಿಯಿಂದ ಹೇಳ್ತಿರೋದು, ಎಷ್ಟು ಕನ್ಸರ್ನ್ ಇದೆ. ಬಿಡ್ಲಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೋಸ್ಕರ ಅಷ್ಟೆಲ್ಲ ಹೇಳ್ತಾರೆ. ಕ್ಷತ್ರಿಯೋನ ಬ್ರಾಹ್ಮಣೋ ವೈಶ್ಯ ಕೃಷ್ಯಾದಿ ಜೀವನ
ತತವೂನಃ ಶಮಾಧೈರ್ಯ. ಭಾಷ್ಯ ಇದೆ ಯಾವುದಕ್ಕಾರ ಈಗಿದೆ ಈವರೆಗೂ ಭಾಷ್ಯ ತಾತ್ಪರ್ಯ ಓದ್ತಿರೋದು ಈಗ. ಕ್ಷತ್ರಿಯೋನ ಬ್ರಹ್ಮಗುಣೋ ವೈಶ್ಯ ಕೃಷ್ಯಾದಿ ಜೀವನ. ಕ್ಷತ್ರಿಯೋನ ಬ್ರಹ್ಮಗುಣ ಅಂದ್ರೇನು? ಕ್ಷತ್ರಿಯೋನ ಬ್ರಹ್ಮಗುಣ. ಕ್ಷತ್ರಿಯರಲ್ಲಿ ಬ್ರಾಹ್ಮಣ ಗುಣಗಳಿವೆ, ಇವು ವೈಶ್ಯರಲ್ಲಿ ಬ್ರಾಹ್ಮಣ ಗುಣ ಕ್ಷತ್ರಿಗಿಂತ ಕಡಿಮೆ ಇವೆ. ಗೊತ್ತಾಯ್ತಾ? ಹೇಳಿಲ್ಲ ಮೊದಲೇ ಎಲ್ಲ ಗುಣಗಳು ಎಲ್ಲರಲ್ಲೂ ಇದೆ. ಈಗ ಜನರಲ್ಲಿ ಸತ್ಯ ಧರ್ಮಗಳೇ ಎಲ್ಲರಿಗೂ ಕಾಮನ್ ಹೇಗೋ ಹಾಗೆ. ಆದರೆ ಬ್ರಾಹ್ಮಣರಲ್ಲಿ ಜಾಸ್ತಿ ಇರುತ್ತೆ ಕ್ವಾಲಿಟಿ, ಸ್ವಲ್ಪ ಕ್ಷತ್ರಿಯ ಕಡಿಮೆ ಆಗುತ್ತೆ, ವೈಶ್ಯರು ಇನ್ನೂ ಕಡಿಮೆ ಆಗುತ್ತೆ. ಸೊ ಬ್ರಹ್ಮಗುಣ ಅಂದರೆ ಬ್ರಾಹ್ಮಣರ ಗುಣಗಳನ್ನು ವೈಶ್ಯನೂ ಹೊಂದಿರ್ತಾನೆ, ಕ್ಷತ್ರಿಯನೂ ಹೊಂದಿರ್ತಾನೆ. ಬ್ರಾಹ್ಮಣಕ್ಕಿಂತ ಸ್ವಲ್ಪ ಕಡಿಮೆ ಕ್ಷತ್ರಿಯ ಹೊಂದಿದ್ರೆ ವೈಶ್ಯ ಇನ್ನೂ ಕಡಿಮೆ ಹೊಂದಿರ್ತಾರೆ. ಆದರೆ ಅದ್ರ ಹೇಳಿ 35, 60, 90 ಹಾಕಿ ಆಚೆ ಯಾವ ರೀತಿ ಇತ್ತಾಗಿ ಅದು ಹೇಳ್ತಾರೆ. ಈಗ ಅದನ್ನೇ ಹೇಳ್ತಾರೆ. ಗೊತ್ತಾಯ್ತಾ? ಅಧಿಕಾಶ್ಚೇತ್ ತತಮೂಲಗುಣೋ ಶರ್ಮಾಧ್ಯರ್ಯ ಶುಶ್ರೂಷು ಶೂದ್ರ ಉಚ್ಯತೆ. ಅದಕ್ಕಿಂತ ಕಡಿಮೆ ಸಮಾಧಿಗಳಿದ್ರೆ ಅವನು ಶೂದ್ರ ಅಂತ ಕರೀತಾರೆ. ಸೊ ಸಮಾಧಿಗಳು ಎಲ್ಲರ ಗುಣಗಳು ಆಯ್ತು. ಇದರಲ್ಲಿ ಉಳಿದ ಎಷ್ಟು ಜನಕ್ಕಿಂತ ಜಾಸ್ತಿ ಇತ್ತು ಗೊತ್ತಾ? ಭೀಷ್ಮಾದಿಗಳನ್ನು ಮೀರಿಸ್ತಾ ಇದ್ದ. ಯಾತಕ್ಕೆ? ಅವ್ರ ವಸುಗಳು ಯವಧರ್ಮ ಮೇಲಿದ್ದಾನಾದ್ರಿಂದ ಅಷ್ಟು ಮಟ್ಟಿಗೆ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದ. ಅಧಿಕಾಶ್ಚೇತ್ ಇನ್ನೊಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮುಂದೆ. ಅಧಿಕಾಶ್ಚೇತ್ ಗುಣ ಶೂದ್ರೆ ಬ್ರಾಹ್ಮಣ ಆದಿ ಸ ಉಚ್ಯತೆ. ಗುಣಗಳಲ್ಲಿ ಬ್ರಾಹ್ಮಣಿಗಿಂತ ಜಾಸ್ತಿ ಇದ್ದುಬಿಟ್ರೆ ಒಂದೊಂದು ಸಲ ನಾರ್ಮಲ್ ಬ್ರಾಹ್ಮಣಗಿಂತ ಶೂದ್ರಲ್ಲಿ ಗುಣ ಜಾಸ್ತಿ ಇದ್ದುಬಿಟ್ರೆ ಅವನ ಸ್ವರೂಪದಲ್ಲಿ ದೊಡ್ಡ ಬ್ರಾಹ್ಮಣ ಅಂತಾನೆ ಅರ್ಥ. ಅದಕ್ಕೆ ಬ್ರಾಹ್ಮಣಾದಿ ಅವನು ಸ್ವರೂಪದಲ್ಲಿ ಬ್ರಾಹ್ಮಣ ಅಂತಾನೆ ಐಡೆಂಟಿಫೈ ಮಾಡಬೇಕು. ಅದು ಇಲ್ಲಿ ಆಗದೇ ಇರಬಹುದು, ಆದರೆ ಮೂಲತಃ ಏನಾಗಿದ್ದಾನೋ ಅವನು ಸ್ವರೂಪದಲ್ಲಿ ಹಾಗಿರ್ತಾನೆ. ವೆರಿ ಇಷ್ಟೆಲ್ಲ ಆಚಾರ್ಯ ಮಾತನ್ನು ಓದಿದರೆ ವರ್ಣ ಭಯದ ಬಗ್ಗೆ ಏನು ಗಲಾಟೆನೂ ಬರೋದಿಲ್ಲ. ಗೊತ್ತಾದ ಅಂದರೆ ಅವ್ನು ಡ್ಯೂ ಸ್ಪೇಸ್ ಕೊಡಬೇಕು ಅವನಿಗೆ. ಒಟ್ಟು ಯಾವುದಕ್ಕೆ ಓರಿಯೆಂಟೇಷನ್ ಕೊಡ್ತಿದ್ದಾರೆ? ಈಗ ಗುಣಗಳಿಗೆ. ಗುಣ ಎಲ್ಲಿದ್ದರೂ ಅದಕ್ಕೆ ಬೆಲೆ ಇದೆ. ಇದನ್ನು ಮುಂದೆ ಇದರಲ್ಲಿ ಹೇಳ್ತಾರೆ, ತಾತ್ಪರ್ಯದಲ್ಲಿ ಓದಿದ ನೆನಪಿದೆ, ಜ್ಞಾಪಕ ಬರಿಬಾರ್ದು. ಆದರಸ್ತತ್ರ ಕರ್ತವ್ಯ ಯತ್ರ ಗುಣ. ಎಲ್ಲಿ ಗುಣ ಇದೆಯಲ್ಲ ಗೌರವ ಕೊಡಿ. ಗೊತ್ತಾಯ್ತು? ಎಲ್ಲಿ ಗುಣ ಇದ್ದಲ್ಲಿ ಆಧಾರ ಕೊಡಿ. ಅದು ಒಬ್ಬ ಶೂದ್ರಾದಿಗಳಿದ್ದರೆ ವಿನಾ ಪ್ರಣಾಮಂ ಸಾಷ್ಟಾಂಗ ನಮಸ್ಕಾರ ಇತ್ಯಾದಿ ಮಾಡಬಾರದೆ ಹೊರತು ಉಳಿದಂತೆ ಅವನಿಗೇನು ಕೊಡಬೇಕು? ಒಳ್ಳೆ ಗೌರವ ಕೊಡಿ ಅಂತ ಹೇಳ್ತಾರೆ. ತತವೂನಃ ಶಮಾಧ್ಯರ್ಯ ಶುಶ್ರೂಷು ಶೂದ್ರ ಉಚ್ಯತೆ. ಆದರೆ ಅವನು ಶುಶ್ರೂಷು, ಅವನು ಸೇವಾದಿಗಳನ್ನು ಮಾಡಿಕೊಂಡೇ ಇರ್ತಾನೆ. ಶಮಾದಿಗಳು ಭಾರಿ ಜಾಸ್ತಿ ಇದೆ. ಅಧಿಕಾಶ್ಚೇತ್ ಗುಣ ಶೂದ್ರೇ ಬ್ರಾಹ್ಮಣಾದಿ ಸ ಉಚ್ಯತೆ. ಆದಿ ಶಬ್ದ ಯಾತಕ್ಕೆ ಹೇಳಿದ್ರು ಅಂದರೆ ಶೂದ್ರರು ಇರಬೇಕಾದ್ರಿಂದ ಜಾಸ್ತಿ ಅಂದರೆ ಅವನು ವೈಶ್ಯರಿಗೆ ಈಕ್ವಲ್ ಆಗ್ತಾನೆ, ಅದಕ್ಕಿಂತ ಜಾತಿ ಕ್ಷತ್ರಿಯನಿಗೆ ಈಕ್ವಲ್ ಆಗ್ತಾನೆ, ಇನ್ನೂ ಜಾತಿಯಲ್ಲಿ ಬ್ರಾಹ್ಮಣರಿಗೆ ಈಕ್ವಲ್ ಆಗ್ತಾನೆ. ಇದು ಅವನು ಅದಕ್ಕೆ ಆದಿ ಶಬ್ದ ಉಪಯೋಗಿಸ್ಬಿಟ್ಟು ಕಡಿಮೆ ಆಗ್ತಾ ಹೋದಂತೆ ಅವನು ಕಡಿಮೆ ಆಗ್ತಾನೆ, ಹೆಚ್ಚಾಗ್ತಾ ಹೋದಂತೆ ಬೇರೆ ಹೋಗ್ತಾನೆ. ಅದೇ ಉಲ್ಟಾ ಪಲ್ಟ. ಈಗ ಬ್ರಾಹ್ಮಣ ಏನಾಗಿದ್ದಾನೀಗ ಅಷ್ಟು ಜಾಸ್ತಿ ಗುಣಗಳಿಲ್ಲ, ಕಡಿಮೆ ಗುಣಗಳಿಗೆ ಹೆಚ್ಚು ಗುಣ ಇರೋ ಶೂದ್ರ ಬ್ರಾಹ್ಮಣ ಅನಿಸ್ಬಿಟ್ರೆ ಹೆಚ್ಚು ಕಡಿಮೆ ಗುಣ ಇರೋ ಬ್ರಾಹ್ಮಣ ಶೂದ್ರ ಅನಿಸ್ಬಿಡ್ತಾನೆ. ಇವತ್ತಾಗಿರೋದು ಹಾಗೆ ಹೆಚ್ಚು ಕಡಿಮೆ. ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಬ್ರಾಹ್ಮಣಲ್ಲಿ ಯಾವ ಗುಣಗಳು? ಶಮದಮಾದಿ ಗುಣಗಳು. ಯಾವುದೋ ಗುಣ ತಗೊಳ್ಬಾರ್ದು. ಶಮದಮಾದಿ ಗುಣಗಳು ಕಡಿಮೆ ಇದ್ದಾರೆ ಬ್ರಾಹ್ಮಣನಲ್ಲಿ. ಅವರೇ ಬೈತಾರೆ ಎಷ್ಟೋ ಜನ, ಈ ಬ್ರಾಹ್ಮಣರು ಅಂತ ಬೈದು ಬಿಡ್ತಾರೆ. ಇನ್ನು ಬ್ರಾಹ್ಮಣರು ಬೈಯೋದು ಬಿಟ್ಟಿಲ್ಲದೆ ಹೋದ್ರು ಕೂಡ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ ಬ್ರಾಹ್ಮಣನಲ್ಲಿ ಏನಂತ ಇರಬೇಕು ಅಂತೇಳಿ. ಅದು ಏನು ಒಪ್ಪದೆ ಹೋದ್ರು ಕೂಡ ಈ ಬ್ರಾಹ್ಮಣರ ಅಂತೇಳಿ ಸುಳ್ಳಿದ್ರೆ ಬೈದು ಹಾಕ್ಬಿಡ್ತಾರೆ. ಆದ್ದರಿಂದ ಇರಬೇಕು. ಬೇರೆಯವ್ರಿಗೆ ಬೈದಕ್ಕಿಂತ ಜಾಸ್ತಿ ಬೈತಾರೆ ಅವ್ರನ್ನ. ಯಾಕೆಂದರೆ ನೀವು ಹೇಳಬೇಕಾದವ್ರು ವರ್ಣಾನಾಂ ಬ್ರಾಹ್ಮಣೋ ಗುರು, ಆದ್ದರಿಂದ ಆಗಿರ್ಬೇಕು. ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತಃ ನರೋಪಿ ಯೋ ದೇವಗುಣೋ ದೇವೋ ನೃತಾಂ ಗತಃ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಬ್ರಾಹ್ಮಣ ಎಲ್ಲಿ ಹುಟ್ಟಿದ್ದಾನೆ, ಶೂದ್ರವನು ಏನೋ ಅವನು ಗುಣಗಳು ಭಾರಿ ಜಾಸ್ತಿ ಇದೆ, ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಅವನು ದೇವಾವತಾರ ಅಂತ, ದೇವತೆ ಹುಟ್ಟು ಬಂದಿದೆ ಅಂತ ತಿಳ್ಕೊಬೇಕೆ ಹೊರತು ಮನುಷ್ಯರಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅವನು. ವಾದ ಪದ ನೋಡಿ. ಅದಕ್ಕೆ ಆಚಾರ್ಯ ಹೇಗಿದ್ರು ನೋಡೋದಕ್ಕೆ ಕಾಲಕ್ಕೆ ನೋಡಿದ ತಕ್ಷಣ ದೇವರು ಅಂತ ಗೊತ್ತಾಗ. ಸೂರ್ಯ ಬೋರ್ಡ್ ಹಾಕೊಂಡ್ಬರ್ತಾನ, ಆತನ ಬೆಳಕೆ ಹೇಗೆ ಹೇಳುತ್ತ ಹಾಗೆ ಅದೇ ಕೃಷ್ಣ ಆಚಾರ್ಯರೆಲ್ಲ ಕೂಡ ಅವ್ರು ಏನು ಮಾಡಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಕೆಲವನ್ನು ಪ್ರಕಟ ಮಾಡೋದಿಲ್ಲ ಅವರು. ಸಹಜವಾದ ಕೆಲವು ಏನಾಗುತ್ತೆ ಅಂದರೆ ನ್ಯಾಚುರಲ್ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಗೊತ್ತಿದ್ದ ಆಚಾರ ಇದು ಸಾಧನೆ ಅಂದರೆ ಇದೆಲ್ಲ ಮಾಡ್ತಾ ಹೋಗೋದಕ್ಕೆ ಸಾಧನೆ ಅಂತ. ಜಾಸ್ತಿ ಮಾಡ್ಕೋತಾ ಗುಣಗಳನ್ನು ಹೋಗಬೇಕು. ದೋಷ ಜಾಸ್ತಿ ಮಾಡ್ತಾ ಹೋಗ್ಬಿಟ್ರೆ ಇನ್ನು ಡೌನ್ಫಾಲ್ ಅವನಿಗೆ. ಮೇಲಕ್ಕೆ ಹೋಗ್ಬೇಕು ಆದಷ್ಟು ಕೂಡ. ನೃತ ಮೇಲಕ್ಕೆ ಹೋಗೋದಕ್ಕಿಂತ ಮುಂಚೆ ಮೇಲಕ್ಕೆ ಹೋಗ್ಬೇಕು. ಮೇಲಕ್ಕೆ ಹೋಗೋದಕ್ಕಿಂತ ಮುಂಚೆ ಭಾರಿ ಮೇಲೆ ಹೋದರೆ ಒಳ್ಳೆಯದು. ಇದರ ಪದ್ಧತಿ ಆಗತ್ತೆ. ನರೋಪಿಯೋ ದೇವಗುಣ ಜ್ಞೇಯೋ ದೇವೋ ನೃತಾಂ ಗತಃ.
ದೇವತೆ ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂತ ಅರ್ಥ. ರಾಯರು ಹೇಳಿ ದೇವ ಸ್ವಭಾವವು ದಿವಿಜಂತರು ಕರೆದಿಲ್ಲ ಈಗ, ಅವೆಲ್ಲ ಮ್ಯಾಚ್ ಆಗುತ್ತೆ. ನರೋಪಿ ಯೋ ದೇವಗುಣ ಜ್ಞೇಯೋ ದೇವೋ ನೃತಾಂ ಗತಃ ಇತಿ ಸ್ವಕರ್ಮಣ ತಮಭ್ಯರ್ಚ್ಯ. ಈತ ಶಂತಂದರಾಜನೇ ಗಂಗಾದೇವಿನ ಕೇಳ್ತಾನೆ, ಏನಂತ ಇಷ್ಟೆಲ್ಲ ತಪ್ಪು ಮಾಡ್ತಾ ಇದ್ದಿ, ಕುತ್ತಿ ಕೂಸಿದ್ ಹೋಗಿದ್ದು ಬಿಸಾಕಿಬಿಡೋರು, ಗೊತ್ತಾಯ್ತಾ? ಆದರೆ ರೂಪಂ ಗುಣ ಸುರವರ ಸ್ತ್ರೀಣಾಂ ತವತೇನ ನಪಾತಕಂ, ಆದರೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯಳಲ್ಲ ಅಂತ ಹೇಳಿಬಿಟ್ಟು. ಆದ್ದರಿಂದ ಇದು ತಪ್ಪು ಮಾಡ್ತಾ ಇಲ್ಲ ನೀನು, ನಮಗೆ ತಪ್ಪು ಅಂತ ಅನಿಸ್ತಾ ಇದೆ, ಏನೋ ಕಾರಣ ಇರಬೇಕು ಹೇಳು ಅಂತ ಕೇಳಿದ. ಅಂದರೆ ಅದು ನೋಡಿದ ಮೇಲೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರು ಮಾಡೋ ಕೆಲಸಗಳಲ್ಲ ಇದು. ಆದರೆ ನಿನ್ನ ವ್ಯಕ್ತಿತ್ವ ನೋಡಿದರೆ ದೇವತೆ ಆಗಿರಲೇಬೇಕು, ಮಾಡೋ ಕೆಲಸ ನೋಡಿದರೆ ಮನುಷ್ಯರ ಕೆಲಸ ಇದು, ಮನುಷ್ಯರು ಮಾಡೋದಿಲ್ಲ ಅಂತ ಕೆಲಸ ಮಾಡ್ತಿದ್ದೀಯಲ್ಲ ಯಾತಕ್ಕೆ ಅಂತ ಕೇಳ್ತಾನೆ. ಇವೆಲ್ಲ ಗೊತ್ತಾಗ್ಬಿಡುತ್ತೆ. ಅದು ಒಂದು ರಫ್ಲಿ ಒಂದು ಐಡಿಯಾ ಬರುತ್ತೆ. ನರೋಪಿಯೋ ದೇವಗುಣ ಇದನ್ನು ಸೇರಿಸು. ನರೋಪಿಯೋ ದೈತ್ಯ ಗುಣ ಜ್ಞೇಯೋ ದೈತ್ಯ ಇತಿ. ಮನುಷ್ಯ ರಾಕ್ಷಸ ಇದ್ದಾಗ ಏನಂತ ಕರಿಬೇಕು, ಅವ್ರು ರಾಕ್ಷಸನ ಮನುಷ್ಯನಾಗ ಹುಟ್ಟಿದ್ದಾನೆ ಅಂತ. ದೇವತೆನ ಹೇಗೆ ತಿಳ್ಕೊಬೇಕು ಹಾಗೆ ಮನುಷ್ಯ ಇಬ್ಬರು ಕೂಡ ಏನು ತಿಳ್ಕೊಬೇಕು, ಮನುಷ್ಯ ರಾಕ್ಷಸ ಅಂತ ಕರೀತಾರಲ್ಲ ಹಾಗೆ. ಸಕರ್ಮಣ ತಮಭ್ಯರ್ಚ್ಯ ಇತಿ ವಚನ. ಕ್ಷತ್ರಿಯಾದಿಷ್ವಪಿ ಶಮಾದಿ ಅನುವೃತ್ತಿರ್ಜ್ಞಾಯತೆ. ಕ್ಷತ್ರಿಯಾದಿಗಳು ಇನ್ನೂ ಸ್ಪಷ್ಟ ಮಾಡ್ತಾರೆ. ಕ್ಷತ್ರಿಯಾದಿಗಳು ಶಮಾದಿಗಳು ಕಾಣಿಸ್ತಾ ಇವೆ. ನೈ ಶಮಾದಿ ಕಮ್ಮಿನ ತಸ್ಯ ಅಭ್ಯರ್ಚನಂ ಭವತಿ. ಯಮಾದಿ ಗುಣಗಳಿಲ್ಲದೆ ಹೋದರೆ ದೇವ್ರ ಪೂಜೆ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು. ದೇವ್ರಿಗೆ ಪೂಜೆ ಆಗ್ಬೇಕಾದ್ರೆ ಫಸ್ಟ್ ಏನಿರಬೇಕು, ಶಮದಾಮದಿ. ಹೇಗೆ ಶಾಸ್ತ್ರ ಓದಲಿಕ್ಕೆ ಅಥ ಶಬ್ದ ಇರಬೇಕು, ಪೂಜೆಗೂ ಏನಿರಬೇಕು, ಅಥ ಶಬ್ದ ಇರಬೇಕು. ತಸ್ಯ ಅಭ್ಯರ್ಚನಂ ಭವತಿ. ಸಮ್ಯಕ್ ಶಮಾದಿಭಿರರ್ಚನಂ ಹಿ ಅಭ್ಯರ್ಚನಂ. ಶಮಾದಿಗಳಿಂದ ಮಾಡಿದಾಗ ಏನಂತ ಕರೀತಾರೆ, ಅಭ್ಯರ್ಚನ ಅಂತ ಕರೀತಾರೆ. ಬರೀ ಅರ್ಚನೆ ಬೇರೆ, ಅಭ್ಯರ್ಚನ. ಈ ಪದ ಏನು ಉಪಯೋಗಿಸಿದ್ದಾರೆ ಇಲ್ಲಿ, ಅಭ್ಯರ್ಚನ ಅಂತ ಉಪಯೋಗಿಸಿದ್ದಾರೆ, ಗೊತ್ತಾಯ್ತಾ? ಸ್ವಕರ್ಮಣ ತಮಭ್ಯರ್ಚ್ಯ ಅಂತ ಹೇಳಿದ್ರಿಂದ ಶಮದಮಾದಿಗಳು ಜಾಸ್ತಿ ಆಗ್ತಾ ಹೋದಂತೆ ಏನಾಗುತ್ತದ, ಪೂಜೆಯ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಶಮಾದಿ ನಹಿ ಶಮಾದಿ ಕಮ್ಮಿನ ತಸ್ಯ ಅಭ್ಯರ್ಚನಂ ಭವತಿ. ಸಮ್ಯಕ್ ಶಮಾದಿಭಿರರ್ಚನಂ ಸಭ್ಯ ಅಭ್ಯರ್ಚನಂ ನಚ ಶಮಾದೀನ್ವಿನ ಸಿದ್ಧಿಂ ವಿಂದತಿ. ಎಷ್ಟೇ ಬರೀ ಕರ್ಮ ಅಂತ ಹೇಳಿದರೆ ಬರೀ ಕರ್ಮ ಅಲ್ಲ, ಇಂಥ ಗುಣಗಳಿದ್ದಾಗ ಕರ್ಮಗಳಿಗೆ ಬೆಲೆ ಬರುತ್ತೆ. ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಮಿತಿ ಉಕ್ತತ್ವಾಚ್ಯ. ಯಜ್ಞ ದಾನ ತಪಸ್ಸು ಅನ್ನೋ ಕರ್ಮಗಳನ್ನು ಯಾವ ಕಾಲಕ್ಕೂ ಬಿಡ ಹಾಗಿಲ್ಲ. ಶಮೋ ಮನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ ಇತಿ ಭಾಗವತೆ. ಶಮ ಅಂದ್ರೇನು, ದಮ ಅಂದ್ರೇನು? ಬುದ್ಧೇ ಮನ್ನಿಷ್ಠತಾ ಶಮಃ. ಬುದ್ಧಿ ಯಾವಾಗಲೂ ದೇವ್ರ ಕಡೆ ಯೋಚನೆ ಮಾಡ್ತಿದ್ದಾರೆ, ಏನದು ಶಮ ಇದೆ ಅಂತ ಅರ್ಥ. ಇಂದ್ರಿಯ ನಿಗ್ರಹ ಇದ್ರೆ ದಮ ಇದೆ ಅಂತ ಅರ್ಥ. ಇಂದ್ರಿಯ ನಿಗ್ರಹ ಮತ್ತು ಶಮ ಎರಡಿದೆ. ನಹಿ ನಚ ಕ್ಷತ್ರಿಯಾದಿಭಿರಪಿ ಶೌಚತಪ ಕ್ಷಮಾದಿಭಿರ್ಹೀನೈ ಭವಿತವ್ಯಮಿತಿ ತತ್ತದ್ಧರ್ಮೇಶು ಉಚ್ಯತೆ. ಕ್ಷತ್ರಿಯಾದವನಿಗೆ ಶೌಚ ತಪಸ್ಥಿತಿಗಳು ಕರ್ಮ ಹಿಡಬೇಕು ಅಂತ ಯಾವ ಶಾಸ್ತ್ರವನ್ನು ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು. ಶೂದ್ರನಿಗೂ ಏನು ಹಿಡಿದು ಬೇರೆ ಕೊಳಕಾಗಿರೋ ಅಂತ ಹೇಳಿಲ್ಲ, ಶೂದ್ರನಿಗೆ ತಪ್ಪು ಮಾಡೋ ಅಂತ ಹೇಳಿಲ್ಲ. ತಪ್ಪು ಮಾಡ್ಬೋದು ಅವರು ಅಷ್ಟೇ ಹೊರತು ಆ ತಪ್ಪು ಮಾಡಬೇಕು ಅಂತ ನಿಯಮ ಇಲ್ಲ. ಅದು ಇನ್ನೂ ಕ್ಲಿಯರ್ ಮಾಡ್ತಾರೆ ಮುಂದೆ. ಯಜ್ಞ ಯಮೋದಮ ಮನ್ನಿಷ್ಠತಾ ಬುದ್ಧಿ ನಚ ಕ್ಷತ್ರಿಯಾಧಿಪರಿ ಯುಕ್ತ ಹಿ ಏತೈ ಸರ್ವೈರ್ಗುಣೈ ಜನಕ ತುಲಾಧಾರಾದಯ ದೃಷ್ಟಾಂತ ಕೊಟ್ಟು. ಜನಕ ಕ್ಷತ್ರಿಯ, ತುಲಾಧಾರ ವೈಶ್ಯ. ದೃಷ್ಟಾಂತ ಕೊಡಬೇಕಾದ್ರೂ ಕೂಡ ಹೇಗೆ ಕೊಡ್ತಾರೆ ನೋಡಿ. ಇದ್ದಾರೆ ಕ್ಷತ್ರಿಯ ಬ್ರಾಹ್ಮಣೇತರರು ಕೂಡ ಹೇಗಿದ್ದಾರೆ, ಶಮಾದಿಗಳನ್ನು ಹೊಂದಿದ್ದಾರೆ. ದೃಷ್ಟಾಂತ ಜನಕರಾಜ ಕ್ಷತ್ರಿಯನಾಗಿ ಹಾಗಿದ್ದಾನೆ. ತುಲಾಧಾರ ಅಂದ್ರೇನು, ತುಲಾಧಾರ ತೂಗೋನು ಅಂತ ಅರ್ಥ. ತೂಗೋನು ಇವತ್ತು ಅದು ತುಲಾಧಾರ ಕತೆ ಮಹಾಭಾರತ ಬರುತ್ತೆ. ತುಲಾಧಾರ ಜಾಜಲಿ ತುಲಾಧಾರ ಸಂವಾದ ಅಂತ ಬರುತ್ತೆ. ಅದರಲ್ಲಿ ಹೇಳಿದಾಗ ಆತನ ಬಗ್ಗೆ ಬಹಳ ಆಶ್ಚರ್ಯ. ಅದು ನಿನ್ನ ಗುರುಗಳು ಯಾರು ಅಂತ ಕೇಳ್ತಾರೆ. ಒಬ್ಬ ಜಾಜಲಿ ಕತೆ, ದೊಡ್ಡ ಕತೆ ಅದೆಲ್ಲ ಹೇಳೋದಿಲ್ಲ. ಅದು ಎಷ್ಟಿರ್ತದೆ ಸಿದ್ಧಿ ಎಷ್ಟು ಬಂದಿತ್ತು ಅಂದರೆ ಸಮುದ್ರದಲ್ಲಿ ಹಾರ್ತಾ ಇರ್ತಾರೆ. ಹಾಗೆ ಅಷ್ಟು ಮಟ್ಟಿಗೆ ಸಿದ್ಧಿ ಬಂದಿರುತ್ತೆ ಮಹಾನುಭಾವ. ಆಗ ಒಂದು ಸರ್ತಿ ಅಹಂಕಾರ ಬರುತ್ತೆ. ಅದು ಮೊದಲಲ್ಲೇ ಏನು ಬರೋದಿಲ್ಲ, ಒಂದು ಸರ್ತಿ ಅಹಂಕಾರ ಬರುತ್ತೆ. ಆಗ ಅವ್ರು ಹೇಳ್ತಾರೆ, ಓ ತುಲಾಧಾರ ಇದ್ದಾನಲ್ಲ ಅವನಿಗಿಂತ ಭಾರಿ ದೊಡ್ಡವನ ನೀನು ಅಂತ ಕೇಳ್ತಾರೆ. ತುಲಾಧಾರ ಯಾರು, ಕಾಶಿಯಲ್ಲಿದ್ದಾನೆ, ಅವನು ವೈಶ್ಯ, ತೂಕದ ವ್ಯಾಪಾರ ಮಾಡ್ತಾನೆ ಅಷ್ಟೇ. ಅವನು ಯಾಕೆ ದೊಡ್ಡವನು, ಹೋಗಿ ಕೇಳು ಗೊತ್ತಾಗ್ತಾರೆ. ಅಲ್ಲಿ ಹೋಗ್ತಾನೆ, ದೊಡ್ಡ ದೊಡ್ಡ ಬ್ರಾಹ್ಮಣ ಅಲ್ಲಿ ಹೋಗ್ತಾರೆ. ಕೌಶಿಕರ ಕತೆ, ಪತಿವ್ರತೆ ಕತೆ ಬರುತ್ತಲ್ಲ, ಧರ್ಮಯಾದರ ಹತ್ರ ಹೋಗ್ಬೇಕಲ್ಲ, ಹಾಗೆ ಹೋಗ್ತಾನೆ. ಹೋದಾಗ ಕೇಳ್ತಾರೆ, ಯಾರು ನನಗೆ ಗುರು? ಹೇಳ್ತಾನೆ, ನನ್ನ ವೃತ್ತಿನೇ ನನಗೆ ಗುರು ಅಂತ ಹೇಳ್ತಾನೆ. ಏನು ತೂಕ ಮಾಡಿ ಕೊಡ್ತೇನೆ ನೋಡಿ, ಸಾಮ್ಯ ನೋಡ್ತಾ ಹೋಗ್ತೇನೆ ನಾನು. ಇಲ್ಲಿ ನೋಡ್ತಾ ನೋಡ್ತಾ ಪಕ್ಷಪಾತ ಮಾಡೋದು ತಿಳ್ಕೊತೇನೆ. ಆ ಕಡೆ ದೇವ್ರ ಚಿಂತನೆ ಮಾಡ್ತೇನೆ, ಪಕ್ಷಪಾತ ಮಾಡೋದಿಲ್ಲ ಅಂತ ಯೋಚನೆ ಮಾಡ್ತೇನೆ. ಅದರಿಂದ ನನ್ನ ವೃತ್ತಿ ಏನು ಮಾಡ್ತಾ ಇದೆ, ನನಗೀಗ ಸಮತ್ವ ರೂಪ ಜ್ಞಾನ ಕೊಡ್ತಾ ಇದೆ. ಆ ಮೂಲಕ ನನಗೇನು ಗೊತ್ತಾಯ್ತು, ದೇವ್ರನ್ನ ಅರ್ಥ ಮಾಡೋಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾನೆ.
ಅದು ವೃತ್ತಿಯಲ್ಲಿ ಕಾಣಬೇಕು ಅಂತ ಹೇಳಲಿಲ್ಲ, ಬಹಳ ಮುಖ್ಯ ಅದು. ನಮ್ಮ ಕೆಲಸ ಮಾಡ್ತಾನೆ ಅದು ಕ್ವಾಲಿಟಿ ತೋರಿಸ್ಬೇಕೆ ಹೊರತು ಯಾವುದನ್ನೋ ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳಬಾರ್ದು. ಯಾವುದು ಶಾಂತಿ ಪರ್ವ ಅದಿಷ್ಟು ಭೀಷ್ಮ ಸಂವಾದನೆ. ಶಾಂತಿ ಪರ್ವ ಅಂದರೆ ಬೇರೆ ಇಲ್ಲೇ ಇಲ್ಲ ಅದು. ಆರಂಭದ ಭಾಗ ಮಾತ್ರ ಪೀಠಿಗೆ ಇಂಟ್ರಡಕ್ಷನ್ ಅಷ್ಟೇ. ಮುಂದಿಂದೆಲ್ಲ ಏನೋ ವಿಶೇಷ ಸಂವಾದ. ಅವ್ರು ವೈಶಂಪಾಯನ ಜನಮೇಜಯರು, ಭೀಷ್ಮ ಯುಧಿಷ್ಠಿರ ಕಥೆಗಳಲ್ಲಿ ಅವರವರು ಮತ್ತೆ ಕಥೆಗಳಲ್ಲಿ ಕಥೆಗಳು ಬರ್ತಾ ಹೋಗ್ತವೆ ಮುಂದೆ. ಅಥೋ ಯುದ್ಧೇಪಿ ಅಪಲಾಯನಂ ಐಶ್ವರ್ಯಂಚ ಕ್ಷತ್ರಿಯಸ್ಯ ವಿಶೇಷ ಗುಣವು. ಅದರಲ್ಲೂ ಕೂಡ ಯುದ್ಧ ಮಾಡೋದು, ಹಿಂದೆ ಹೋಗದೇ ಇರೋದು, ಭಾರಿ ಸಂಪತ್ತಿರೋದು ಎಲ್ಲ ಕ್ಷತ್ರಿಯನ ವಿಶೇಷ ಗುಣಗಳು. ಬ್ರಾಹ್ಮಣಲ್ಲಿ ಸಂಪತ್ತು ಹುಡುಕ